ಚಿಕ್ಕೋಡಿ ತಾಲೂಕಿನ ಸಿರಗಾಂವ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟ ಹೇಳಿಕೆಯ ಆಧಾರದ ಮೇಲೆ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಚಿಕ್ಕೋಡಿ ತಾಲೂಕಿನ ಸಿರಗಾಂವ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಮಾರಾಟವಾಯಿತ ಡಾಕ್ಟರ್ ಅಂಬೇಡ್ಕರ್ ಭವನದ ಆಸ್ತಿ, ಮಾಯವಾಯಿತ ಬಾಲಕಿಯರ ವಸತಿ ಶಾಲೆಯ ಆಸ್ತಿ, ಸಾಥ್ ಕೊಟ್ರ ಚಿಕ್ಕೋಡಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಪ್ರಸಾರ ಮಾಡುವ ಇಂತಹ ಸುದ್ದಿಗಳನ್ನು ಸಮತಾ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡಬೇಕಾದ್ರೆ ಅದರ ಹಿಂದೆ ಸಮತಾ ತಂಡದ ಎಷ್ಟೋ ಪ್ರಯತ್ನ, ದಾಖಲೆಗಳ ಹುಡುಕಾಟ, ಆಯಾ ವಿಷಯದ ಬಗ್ಗೆ ಹಲವು ಬಾರಿ ಚರ್ಚೆ ಇರುತ್ತದೆ. ಒಳ್ಳೆಯ ಉದ್ದೇಶದಿಂದ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಚಿಕ್ಕೋಡಿ ತಾಲೂಕಿನ ಸಿರಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಸನ್ 2012-13ರಲ್ಲಿ ಅಂಬೇಡ್ಕರ್ ಭವನವನ್ನು ಗ್ರಾಮ ಪಂಚಾಯಿತಿಯ ಗೌಟಾನ್ ಖುಲ್ಲಾ ಜಾಗೆಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿರುವ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಗೌಟಾನ್ ಜಾಗೆಯಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಕೂಡಿ ಆ ಅಂಬೇಡ್ಕರ್ ಭವನದ ಒಬ್ಬ ಕಲ್ಲಪ್ಪ ಯಮನಪ್ಪ ಮಳ್ಗೆ ಎಂಬ ಒಬ್ಬ ಬಾಜೂಕಿನ ಜಮೀನ್ದಾರನಾದ ಅವನಿಂದ ತಕರಾರು ಅರ್ಜಿ ಪಡೆದುಕೊಂಡು ಅದನ್ನು ಗ್ರಾಮ ಪಂಚಾಯಿತಿ ದಫ್ತರದಲ್ಲಿ ಅಂಬೇಡ್ಕರ್ ಭವನದ ಹಿಂದೆ ಮುಂದೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಇನ್ನುಳಿದ ಖುಲ್ಲಾ ಗೌಠಾನ್ ಜಾಗೆಯನ್ನು 2012-15ರಲ್ಲಿ ಬರುವ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಕೂಡಿ, ಅಭಿವೃದ್ಧಿ ಅಧಿಕಾರಿಗಳು ಪಿಂಪಳಗಾವಿ ಮತ್ತು ಅಧ್ಯಕ್ಷರು ಮಹಾದೇವಿ ಮಲ್ಲಪ್ಪ ಯಾದವ್ ಎಂಬ ಇಬ್ಬರು ಈ ಗ್ರಾಮ ಪಂಚಾಯಿತಿಯ ಮುಖ್ಯವಾದಂಥ ಹುದ್ದೆಯಲ್ಲಿ ಇರೋದರಿಂದ ಅವರು ಸಾರ್ವಜನಿಕರಿಗೆ ಅದನ್ನು ಮಾರಾಟ ಮಾಡಿರುತ್ತಾರೆ. ಇದರಿಂದ ನೊಂದ ನಾವು ಪರಿಶಿಷ್ಟ ಜಾತಿಯ ಕೆಲವು ಕಾರ್ಯಕರ್ತರು, ಕೆಲವು ಸಮಾಜದ ಸೇವಕರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ಎಷ್ಟೇ ಸಾರಿ ವಿನಂತಿಸಿಕೊಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಅಪೂರ್ಣವಾಗಿರತಕ್ಕಂಥದ್ದನ್ನು ಪೂರ್ಣಗೊಳಿಸಿ ನಮ್ಮ ಸಮಾಜಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಭವನದ ಆಸ್ತಿಯನ್ನು, ಕಟ್ಟಡವನ್ನು ಪೂರ್ಣಗೊಳಿಸಿ ಕೊಡ್ರಿ. ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಚಿಕ್ಕೋಡಿಯವರ ಹೆಸರಿನಲ್ಲಿರುವ 7/204 ಎಂಬ ನಿವೇಶನವನ್ನು ಅವ್ರ ಹೆಸರಿನಲ್ಲಿರುವಾಗ ಅವರಿಗೆ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ, ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ, ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿರಗಾಂವ್, ಅಲ್ಲಿಂದ ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ 4-5 ಜನ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರಲ್ಲಿ ಮನವಿ ಮಾಡಿಕೊಂಡ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕಟ್ಟಡವು ಇನ್ನೂವರೆಗೆ ಪೂರ್ಣಗೊಂಡಿಲ್ಲ. ಅದಕ್ಕಾಗಿ ನಾನು ರಾಜು ಲಹು ಜಾಧವ್ ಎಂಬ ಸಾಮಾಜಿಕ ಕಾರ್ಯಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಇನ್ನುಳಿದ ಕಟ್ಟಡವನ್ನು ಆದಷ್ಟು ಬೇಗ ಜಿಲ್ಲಾ ಪಂಚಾಯಿತಿಯಲ್ಲಿ ಪೆಂಡಿಂಗ್ ಇರುವ ಎಲ್ಲ ಅನುದಾನವನ್ನು ಬಳಕೆ ಮಾಡಿ ಮಾನ್ಯ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಅದನ್ನು ಪೂರ್ಣಗೊಳಿಸಿಕೊಡಬೇಕಾಗಿ ವಿನಂತಿ. ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು 2012-15, 15-17ವರೆಗೆ ಆ ನಿವೇಶನಗಳನ್ನು ಗೌಠಾನ್ ಜಾಗವನ್ನು ಅದು ಇನ್ನುಳಿದ ಜನರಿಗೆ ಮಾರಾಟ ಮಾಡಬೇಕಾದ್ರೆ ಬೇರೆ ಒಬ್ಬನ ಸಹಾಯ ಪಡೆದುಕೊಂಡು ಅವನಿಗೆ ಆಸ್ತಿಯನ್ನು ದಾಖಲು ಮಾಡಿ ಆ ಆಸ್ತಿ ಅವನದ್ದು ಎಂದು ಹೇಳಿ ಪಂಚಾಯಿತಿ ಆಸ್ತಿಯನ್ನು ಮಾರಾಟ ಮಾಡಿಕೊಂಡಿರ್ತಾರೆ. ಎಷ್ಟು ಮಾರಾಟ ಮಾಡಿದ್ದಾರೆ? ಅಮೌಂಟ್ ಎಷ್ಟು ತೊಗೊಂಡಾರ? ಹಣ ಅವರಿಂದ ಅವರಿಗೆ ಎಷ್ಟು ಟ್ರಾನ್ಸ್ಫರ್ ಆಗಿರುತ್ತೋ ಗೊತ್ತಿಲ್ಲ. ಆದರೂ ಕೂಡ ಅದನ್ನು ಈ ರೀತಿ ದುರ್ಬಳಕೆ ಆಗಿರುತ್ತೆ. ಅದಕ್ಕಾಗಿ ಗ್ರಾಮ ಪಂಚಾಯತ್, ನಮ್ಮ ಸಿರಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವು ಬಾರಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಜಂಟಿ ಸಮಾಜ ಕಲ್ಯಾಣ ನಿರ್ದೇಶಕರು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸಹಿತ ನಮ್ಮ ಸಮಾಜದ ಸ್ಮಶಾನ ಭೂಮಿಗೆ ಹೋಗಲಿಕ್ಕೆ ಬರಲಿಕ್ಕೆ 1 ಕಿಲೋಮೀಟರ್ ಅಂತರವರೆಗೆ ನಕ್ಷೆಯಲ್ಲಿ ದಾರಿ ಇದ್ದರೂ ಸಹಿತ ಆ ದಾರಿ ಪಕ್ಕದಲ್ಲಿ ಬರ್ತಕ್ಕಂಥ ಎಲ್ಲ ರೈತರು ಅದನ್ನು ಅತಿಕ್ರಮಿಸಿ ಭೂಮಿಯನ್ನು ಉಳಿ ಅದನ್ನು ಬಿತ್ತನೆ ಮಾಡ್ತಕ್ಕಂಥ ಕಾರ್ಯವನ್ನು ಆರಂಭಿಸಿರುತ್ತಾರೆ. ಆದರೂ ಸಹಿತ ಅಲ್ಲಿ ದಾರಿಯನ್ನು ನಿರ್ಮಿಸಲಿಕ್ಕೆ ಸಾಕಷ್ಟು ಸಲ ನಾವು ಅರ್ಜಿಯನ್ನು ಕೊಟ್ಟರೂ ಸಹಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಅರ್ಜಿಗೆ ಸೂಕ್ತವಾದಂಥ ಒಂದು ನ್ಯಾಯ ಒದಗಿಸಿಕೊಟ್ಟಿಲ್ಲ. ಎರಡನೇದಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹರಿಜನ್ ಸಮಾಜದ ಸ್ಮಶಾನ ಭೂಮಿಗೆ ಹೋಗ್ತಕ್ಕಂಥ ದಾರಿ,
ಆ ಸ್ಮಶಾನ ಭೂಮಿಗೆ ಹೋಗಲಿಕ್ಕೆ ಇವತ್ತಿಗೂ ಸಹಿತ ದಾರಿನೇ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ದೀಪ ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ. ಜಂಟಿ ನಿರ್ದೇಶಕರ ಅವರ ಒಂದು ಕಚೇರಿಗೆ ಬೆಳಗಾವಿಯಲ್ಲಿ ತೆರಳಿ 2017ರಿಂದ ಇಲ್ಲಿಯವರೆಗೆ 6ರಿಂದ 7 ವರ್ಷದಲ್ಲಿ ಸಾಕಷ್ಟು ಬಾರಿ ನಾನು ಹೋಗಿ ಅರ್ಜಿ ಕೊಟ್ಟು ಬಂದರೂ ಸಹಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎರಡನೇದಾಗಿ ಚಿಕ್ಕೋಡಿ ತಾಲೂಕಿನ ಶಿರಗಾಂವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3ನೇ ಅತಿ ಮುಖ್ಯವಾದಂಥ ಒಂದು ಸಮಸ್ಯೆ ಏನೆಂದರೆ 2015, 16, 17ರಲ್ಲಿ ಮಾನ್ಯ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಇವರ ಹೆಸರಿನಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯನ್ನು ನಿರ್ಮಿಸಲಿಕ್ಕೆ, ಕಟ್ಟಡವನ್ನು ನಿರ್ಮಿಸಲಿಕ್ಕೆ 8 ಎಕರೆ ಕರ್ನಾಟಕ ಸರ್ಕಾರ ಭೂಮಿಯನ್ನು ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರವರ ಹೆಸರಿನಿಂದ ನಾವು ಅದನ್ನು ಮಂಜೂರು ಮಾಡ್ಕೊಂಡು ಬಂದರೂ ಸಹಿತ ಅದು ಯಾವುದೇ ಆವರಣಗೂಡಿ ಹಾಕಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿಗಳು ಅದನ್ನು ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ. ಅದನ್ನು ಸಹಿತ ಜನ ಒತ್ತುವರಿ ಮಾಡಿದ್ರು ಸಹಿತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿ ಅದನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದನ್ನು ಸಹಿತ ಜನ ಮನೆಗಳನ್ನ ನಿರ್ಮಿಸಲಿಕ್ಕೆ ಬಿಡ್ತಾ ಇದ್ದಾರೆ. ಅದನ್ನು ಸಹಿತ ನಾವು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಅಧಿಕಾರಿಗಳು ಬೆಳಗಾವಿ ಮತ್ತು ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಚಿಕ್ಕೋಡಿ ಇವರಲ್ಲಿ ಸಹಿತ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಸಹಿತ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಚಿಕ್ಕೋಡಿ ತಾಲೂಕಿನ ಶಿರಗಾಂವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಥ ಪರಿಶಿಷ್ಟ ಜಾತಿಯ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡದೇ ಇರುವಂಥ ಅಧಿಕಾರಿಗಳ ವಿರುದ್ಧ ಮಾನ್ಯರು ಆದ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರೊಂದಿಗೆ ನಾವು ಈ ಸಮಾಜಕ್ಕೆ ಟೋಟಲ್ ಆಗಿ ನ್ಯಾಯವನ್ನು ಕೇಳ್ತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ.